ನಾವು ಈ ವಿಡಿಯೋದ ಫಸ್ಟ್ ಭಾಗದಲ್ಲಿ ಅಮೆರಿಕ ಏಕೆ ವೆನೆಜುವೆಲಾ ಮೇಲೆ ದಾಳಿ ಮಾಡಿತೆಂದು ನೋಡಿದೆವು. ಇಂದು ಅಮೆರಿಕದ ರಹಸ್ಯ ಪಡೆ ಡೆಲ್ಟಾ ಫೋರ್ಸ್ ಕೇವಲ 5 ನಿಮಿಷಗಳಲ್ಲಿ ವೆನೆಜುವೆಲಾ ಅಧ್ಯಕ್ಷರನ್ನು ಅವರ ಮನೆಯಿಂದಲೇ ಹೇಗೆ ಕಿಡ್ನಾಪ್ ಮಾಡಿತು ಎಂಬುದರ ಬಗ್ಗೆ ತಿಳಿಯೋಣ. Welcome to the 5-minute kidnapping of a president. ಆಗಸ್ಟ್ 2025ರಲ್ಲಿ CIA ತಂಡ ವೆನೆಜುವೆಲಾ ಒಳಗೆ ನುಗ್ಗಿತ್ತು. ಮಡುರೋ ಎಲ್ಲಿ ಮಲಗುತ್ತಾರೆ, ಏನು ತಿಂತಾರೆ ಎಂಬುದರ ಪ್ರತಿಯೊಂದು ಮಾಹಿತಿ ಕಲೆ ಹಾಕುತ್ತಿತ್ತು. ಅಮೆರಿಕದಲ್ಲಿ ಅವರ ಮನೆಯಂತೆಯೇ ನಕಲಿ ಮನೆಯನ್ನು ಕಟ್ಟಿ ಅಲ್ಲಿ ಸೈನಿಕರು ಅಭ್ಯಾಸ ಮಾಡುತ್ತಿದ್ದರು. ಜನವರಿ 3, 2026ರ ತಡರಾತ್ರಿ ಇಡೀ ಕರಾಕಸ್ ನಗರದ ವಿದ್ಯುತ್ ಸಂಪರ್ಕವನ್ನು ಸೈಬರ್ ಅಟ್ಯಾಕ್ ಮೂಲಕ ಕಡಿತಗೊಳಿಸಲಾಯಿತು. ನಗರವೆಲ್ಲ ಕತ್ತಲೆಯಾದಾಗ ಅಮೆರಿಕದ ಹೆಲಿಕಾಪ್ಟರ್ಗಳು ಅತ್ಯಂತ ಕೆಳಮಟ್ಟದಲ್ಲಿ ಹಾರು ಬಂದವು. ಡೆಲ್ಟಾ ಫೋರ್ಸ್ ಕಮಾಂಡೋಗಳು ಮಡುರೋ ಅವರ ಬೆಡ್ರೂಮ್ಗೆ ನುಗ್ಗಿದರು. ಮಡುರೋ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಷ್ಟರಲ್ಲಿ ಅವರನ್ನು ಹಿಡಿದು ಅಮೆರಿಕದ ಯುದ್ಧ ನೌಕೆಗೆ ಕರೆದುಕೊಂಡು ಹೋಗಲಾಯಿತು. ಟ್ರಂಪ್ ಇದನ್ನು ಲೈವ್ ಆಗಿ ಟಿವಿಯಲ್ಲಿ ನೋಡುತ್ತಿದ್ದರು. ಒಂದು ದೇಶದ ಅಧ್ಯಕ್ಷರನ್ನು ಹೀಗೆ ಕಿಡ್ನಾಪ್ ಮಾಡುವುದು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ತಪ್ಪು ಎಂದು ಹಲವು ದೇಶಗಳು ಖಂಡಿಸುತ್ತಿವೆ. ಟ್ರಂಪ್ ಇದನ್ನು ನ್ಯಾಯ ಎನ್ನುತ್ತಿದ್ದಾರೆ, ಬೇರೆಯವರು ಇದನ್ನು ಆಧುನಿಕ ವಸಾಹತುಶಾಹಿ ಎನ್ನುತ್ತಿದ್ದಾರೆ. ಇದು ಮಡುರೋ ಅವರನ್ನು 5 ನಿಮಿಷಗಳಲ್ಲಿ ಕಿಡ್ನಾಪ್ ಮಾಡಿದ ರೀತಿಯ ಚಿಕ್ಕ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.